ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಕ್ರಮ ಮರಳು ದಂಧೆ ವಿಚಾರವಾಗಿ ಸಾಕಷ್ಟು ಸುದ್ದಿಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಶಿವಮೊಗ್ಗದಲ್ಲಿ ಬರಿದಾಗ್ತಾ ಇದೆ ಭದ್ರಾ ಒಡಲು. ಎಗ್ಗಿಲ್ಲದೆ ಸಾಗಿದೆ ಅಕ್ರಮ ಮರಳು ಗಣಿಗಾರಿಕೆ. ಗಣಿ ಇಲಾಖೆಯಿಂದ ಜಾಣ ಕುರುಡು ಪ್ರದರ್ಶನವಾಗ್ತಾ ಇದೆ. ಗೊತ್ತಿದ್ರು ಕೂಡ ಸುಮ್ಮನೆ ಕೂತಿದ್ದಾರೆ. ನೋಡಿ ಅಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ನಡೀತಾ ಇದೆ. ಭದ್ರಾ ಒಡಲು ಬರಿದಾಗ್ತಾ ಇದೆ. ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳು ಅನ್ನೋದೇ ಗೊತ್ತಾಗ್ತಾ ಇದೆ. ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಈ ಭದ್ರಾ ನದಿ ದಡದಲ್ಲಿ ಅಕ್ರಮವಾಗಿ ಮರಳಿನ ಒಂದು ಮಾಫಿಯಾ ನಡೀತಾ ಇದೆ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿ ಆಕ್ಷನ್ ತೊಗೊಂಡಿಲ್ಲ ಅನ್ಸುತ್ತೆ. ಯಾಕೆಂದರೆ ಇಲ್ಲಿ ನೋಡ್ತಾರ ಪರಿಸ್ಥಿತಿ ನೋಡ್ಬಿಟ್ರೆ ತುಂಬ ಭದ್ರಾ ನದಿಯ ಒಡಲಿಗೆ ಕೈ ಹಾಕ್ಬಿಟ್ಟು ಏನು ಕಳ್ಳರು ಇವತ್ತು ದೋಚ್ತಾ ಇದ್ದಾರೆ. ಮರಳನ್ನು ಲಕ್ಷಾಂತರ ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ. ಆದರೆ ಇಲ್ಲಿರೋಂಥ ಏನು ನಮ್ಮ ಜಿಲ್ಲಾ ಸಚಿವರಾಗಿರ್ಬೋದು, ಜಿಲ್ಲಾಧಿಕಾರಿ, ಜಿಲ್ಲಾ ರಕ್ಷಣಾಧಿಕಾರಿಗಳಾಗಿರ್ಬೋದು, ಎ.ಸಿ.ಗಳಾಗಿರ್ಬೋದು, ತಹಶೀಲ್ದಾರು ಸಮೇತನೂ ಇಲ್ಲಿ ಯಾವುದೇ ರೀತಿಯಾದಂಥ ಕ್ರಮಗಳು ತಗೊಳ್ದಲೇ ಇಲ್ಲಿ ಕಳ್ಳರಿಗೆ ಏನು ದರೋಡೆಕೋರರಿಗೆ ಅವರಿಗೆ ಸಪೋರ್ಟ್ ಹುನ್ನಾರ ಕೂಡ ಏನು ಅವರಿಗೆ ಸಪೋರ್ಟಾಗಿ ನಿಂತ್ಕೊಂಡು ಇವತ್ತು ಇದು ಮಾಡ್ತಾ ಇದ್ದಾರೆ. ಆದರೆ ಇದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಿರೋಂಥ ಹೋರಾಟಗಾರರ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕುವಂಥ ಭದ್ರಾ ನದಿಯ ಒಡಲಿಗೆ ಮರಳು ಮಾಫಿಯಾದವರು ಏನು ಕೈ ಹಾಕಿರುವಂಥದ್ದು, ಮರಳನ್ನು ದೋಚುವಂಥ ಕೆಲಸವನ್ನು ಭದ್ರಾವತಿಯ ಸೀಗೆಬಾಗಿ ಬಳಿ ಮರಳು ಮಾಫಿಯಾ ನಡೀತಿದೆ. ಹಗಲಲ್ಲೇ ಲೂಟಿಯನ್ನು ಮಾಡ್ತಿದ್ರು ಸಹ ಇಲ್ಲಿನ ಅಧಿಕಾರಿಗಳು, ಗಣಿ ಮತ್ತು ಭೂವಿಜ್ಞಾನಿ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿರುವಂಥ ಘಟನೆಗಳು ವರದಿ ಆಗ್ತಿರುವಂಥದ್ದು. ನಾನೀಗ ಭದ್ರಾವತಿಯ ಏನು ಸೀಗೆಬಾಗಿ ಬಳಿ ಇಲ್ಲಿ ಮರಳು ಮಾಫಿಯಾ ಇದೆ, ಅಲ್ಲಿದ್ದೇನೆ. ನಿಮಗೆ ದೃಶ್ಯಗಳಲ್ಲಿ ಸಹ ನೋಡ್ಬೋದು. ಏನೋ ಪ್ರತಿನಿತ್ಯ ನೂರಾರು ಲೋಡ್ಗಳನ್ನು ಇಲ್ಲಿ ಮರಳು ಮಾಫಿಯಾದವರು ಲೂಟಿಯನ್ನು ಮಾಡ್ತಾರೆ. ಆದರೂ ಸಹ ಅಧಿಕಾರಿಗಳು ಈ ಬಗ್ಗೆ ಕ್ರಮವನ್ನು ಕೈಗೊಳ್ತಿಲ್ಲ. ಏನು ಬೆಳಗ್ಗೆಯಿಂದ ಇಲ್ಲಿ ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳು ನಡೆಯಲ್ಲ. ಸಂಜೆ ವೇಳೆಗೆ ಮತ್ತೆ ಏನು ಅಕ್ರಮ ಮರಳು ಮಾಫಿಯಾಗಳು ಸ್ಟಾರ್ಟ್ ಆಗ್ತವೆ. ಟಿಪ್ಪರ್ಗಳು, JCBಗಳ ಮೂಲಕ ಇಲ್ಲಿ ಮರಳನ್ನು ದೋಚುವಂಥ ಕೆಲಸವನ್ನು ಮಾಡಲಾಗ್ತದೆ. ಆ ಭಾಗದಲ್ಲಿ ನೋಡ್ಬೋದು ನೀವು ಹೇಗೆ ನದಿಯ ಒಡಲಿಗೆ ಕೈ ಹಾಕಿ JCBಗಳ ಮೂಲಕ ಮರಳನ್ನು ಎತ್ತಿ ಇಲ್ಲಿ ಫಿಲ್ಟ್ರ್ ಇದೆ, ಇಲ್ಲಿ ಫಿಲ್ಟ್ರನ್ನು ಮಾಡ್ತಾರೆ. ಫಿಲ್ಟ್ರ್ ಆದ ನಂತರದಲ್ಲಿ ಮರಳನ್ನು ಎತ್ತಿ ಅದು ಮತ್ತೆ ಆ ಟಿಪ್ಪರ್ಗಳ ಮೂಲಕ ಇಲ್ಲಿಂದ ಮರಳನ್ನು ಸಾಗಿಸುವಂಥ ಕೆಲಸವನ್ನು ಇಲ್ಲಿನ ಮರಳು ಮಾಫಿಯಾದವರು ಮಾಡುವಂಥದ್ದು. ಪ್ರತಿನಿತ್ಯ ನೂರಾರು ಲೋಡು ಇಲ್ಲಿಂದ ಮರಳು ಮಾಫಿಯಾವನ್ನು ಮಾಡ್ತಿರೋದ್ರಿಂದ ಸಾಕಷ್ಟು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ನಷ್ಟವಾಗ್ತಿದೆ. ಇಷ್ಟಿದ್ರೂ ಸಹ ಸಾಕಷ್ಟು ದೂರುಗಳು ಹೋದರೂ ಸಹ ಇಲ್ಲಿನ ಸಂಬಂಧಪಟ್ಟಂತಹ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜಿಲ್ಲಾ ವರಿಷ್ಠಾಧಿಕಾರಿಗಳಾಗಿರ್ಬೋದು, ಗಣಿ ಮತ್ತು ವಿಜ್ಞಾನ ಅಧಿಕಾರಿಗಳು, ತಹಶೀಲ್ದಾರ್ ಆಗಿರ್ಬೋದು, ಎಲ್ಲರೂ ಸಹ ಕಣ್ಮುಚ್ಚಿ ಕುಳಿತಿದ್ದಾರೆ ಎನ್ನುವಂಥ ಅನುಮಾನಗಳು ಸಾಕಷ್ಟು ಕಂಡುಬರುವಂಥದ್ದು. ಯಾಕೆ ಅಂದರೆ ಭದ್ರಾ ನದಿ ಏನು ಹರಿತಾ ಇದೆ, ಹರಿಯುವಂಥ ನದಿಯ ಒಡಲಿಗೆ ಕೈ ಹಾಕಿರುವಂಥ ಏನು ಮರಳು ಮಾಫಿಯಾದ ಏನು ಸಾಕಷ್ಟು ಜನರಿದ್ದಾರೆ, ಪ್ರಭಾವಿಗಳೇ ಇರುವಂಥದ್ದು. ಆ ಪ್ರಭಾವಿಗಳು ಮರಳನ್ನು ಲೂಟಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು. ಕ್ರಮ ಕೈಗೊಳ್ಳುವಂಥ ಕೆಲಸಗಳಾಗ್ತಿಲ್ಲ. ಹಾಗಾಗಿ ಕೂಡಲೇ ಸಂಬಂಧಪಟ್ಟಂಥ ಇಲಾಖೆಯವರು ಏನು ಭೂ ಮತ್ತು ವಿಜ್ಞಾನ ಇಲಾಖೆಯವರಿದ್ದಾರೆ, ಕೂಡಲೇ ಕ್ರಮವನ್ನು ಕೈಗೊಂಡು ಭೂ ಮಾಫಿಯಾದ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಕ್ರಮ ಮರಳು ದಂಧೆ ವಿಚಾರವಾಗಿ ಸಾಕಷ್ಟು ಸುದ್ದಿಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಶಿವಮೊಗ್ಗದಲ್ಲಿ ಬರಿದಾಗ್ತಾ ಇದೆ ಭದ್ರಾ ಒಡಲು. ಎಗ್ಗಿಲ್ಲದೆ ಸಾಗಿದೆ ಅಕ್ರಮ ಮರಳು ಗಣಿಗಾರಿಕೆ. ಗಣಿ ಇಲಾಖೆಯಿಂದ ಜಾಣ ಕುರುಡು ಪ್ರದರ್ಶನವಾಗ್ತಾ ಇದೆ. ಗೊತ್ತಿದ್ರು ಕೂಡ ಸುಮ್ಮನೆ ಕೂತಿದ್ದಾರೆ. ನೋಡಿ ಅಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ನಡೀತಾ ಇದೆ. ಭದ್ರಾ ಒಡಲು ಬರಿದಾಗ್ತಾ ಇದೆ. ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳು ಅನ್ನೋದೇ ಗೊತ್ತಾಗ್ತಾ ಇದೆ. ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಈ ಭದ್ರಾ ನದಿ ದಡದಲ್ಲಿ ಅಕ್ರಮವಾಗಿ ಮರಳಿನ ಒಂದು ಮಾಫಿಯಾ ನಡೀತಾ ಇದೆ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿ ಆಕ್ಷನ್ ತೊಗೊಂಡಿಲ್ಲ ಅನ್ಸುತ್ತೆ. ಯಾಕೆಂದರೆ ಇಲ್ಲಿ ನೋಡ್ತಾರ ಪರಿಸ್ಥಿತಿ ನೋಡ್ಬಿಟ್ರೆ ತುಂಬ ಭದ್ರಾ ನದಿಯ ಒಡಲಿಗೆ ಕೈ ಹಾಕ್ಬಿಟ್ಟು ಏನು ಕಳ್ಳರು ಇವತ್ತು ದೋಚ್ತಾ ಇದ್ದಾರೆ. ಮರಳನ್ನು ಲಕ್ಷಾಂತರ ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ. ಆದರೆ ಇಲ್ಲಿರೋಂಥ ಏನು ನಮ್ಮ ಜಿಲ್ಲಾ ಸಚಿವರಾಗಿರ್ಬೋದು, ಜಿಲ್ಲಾಧಿಕಾರಿ, ಜಿಲ್ಲಾ ರಕ್ಷಣಾಧಿಕಾರಿಗಳಾಗಿರ್ಬೋದು, ಎ.ಸಿ.ಗಳಾಗಿರ್ಬೋದು, ತಹಶೀಲ್ದಾರು ಸಮೇತನೂ ಇಲ್ಲಿ ಯಾವುದೇ ರೀತಿಯಾದಂಥ ಕ್ರಮಗಳು ತಗೊಳ್ದಲೇ ಇಲ್ಲಿ ಕಳ್ಳರಿಗೆ ಏನು ದರೋಡೆಕೋರರಿಗೆ ಅವರಿಗೆ ಸಪೋರ್ಟ್ ಹುನ್ನಾರ ಕೂಡ ಏನು ಅವರಿಗೆ ಸಪೋರ್ಟಾಗಿ ನಿಂತ್ಕೊಂಡು ಇವತ್ತು ಇದು ಮಾಡ್ತಾ ಇದ್ದಾರೆ. ಆದರೆ ಇದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಿರೋಂಥ ಹೋರಾಟಗಾರರ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕುವಂಥ ಭದ್ರಾ ನದಿಯ ಒಡಲಿಗೆ ಮರಳು ಮಾಫಿಯಾದವರು
ಏನು ಕೈ ಹಾಕಿರುವಂಥದ್ದು ಮರಳನ್ನು ದೋಚುವಂಥ ಕೆಲಸವನ್ನು ಭದ್ರಾವತಿಯ ಸೀಗೆಬಾಗಿ ಬಳಿ ಮರಳು ಮಾಫಿಯಾ ನಡೀತಿದೆ. ಹಗಲಲ್ಲೇ ಲೂಟಿಯನ್ನು ಮಾಡ್ತಿದ್ರು ಸಹ ಇಲ್ಲಿನ ಅಧಿಕಾರಿಗಳು ಗಣಿ ಮತ್ತು ಭೂವಿಜ್ಞಾನಿ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿರುವಂಥ ಘಟನೆಗಳು ವರದಿಯಾಗ್ತಿರುವಂಥದ್ದು. ನಾನೀಗ ಭದ್ರಾವತಿಯ ಏನು ಸೀಗೆಬಾಗಿ ಬಳಿ ಇಲ್ಲಿ ಮರಳು ಮಾಫಿಯಾ ಇದೆ, ಅಲ್ಲಿದ್ದೇನೆ. ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ನೋಡ್ಬೋದು. ಏನೋ ಪ್ರತಿನಿತ್ಯ ನೂರಾರು ಲೋಡ್ಗಳನ್ನು ಇಲ್ಲಿ ಮರಳು ಮಾಫಿಯಾದವರು ಲೂಟಿಯನ್ನು ಮಾಡ್ತಾರೆ. ಆದರೂ ಸಹ ಅಧಿಕಾರಿಗಳು ಈ ಬಗ್ಗೆ ಕ್ರಮವನ್ನು ಕೈಗೊಳ್ತಿಲ್ಲ. ಏನು ಬೆಳಗ್ಗೆಯಿಂದ ಇಲ್ಲಿ ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳು ನಡೆಯಲ್ಲ. ಸಂಜೆ ವೇಳೆಗೆ ಮತ್ತೆ ಏನು ಅಕ್ರಮ ಮರಳು ಮಾಫಿಯಾಗಳು ಸ್ಟಾರ್ಟ್ ಆಗ್ತವೆ. ಟಿಪ್ಪರ್ಗಳು JCBಗಳ ಮೂಲಕ ಇಲ್ಲಿ ಮರಳನ್ನು ದೋಚುವಂಥ ಕೆಲಸವನ್ನು ಮಾಡಲಾಗ್ತದೆ. ಆ ಭಾಗದಲ್ಲಿ ನೋಡ್ಬೋದು ನೀವು ಹೇಗೆ ನದಿಯ ಒಡಲಿಗೆ ಕೈ ಹಾಕಿ JCBಗಳ ಮೂಲಕ ಮರಳನ್ನು ಎತ್ತಿ ಇಲ್ಲಿ ಫಿಲ್ಟ್ರ್ ಇದೆ, ಇಲ್ಲಿ ಫಿಲ್ಟ್ರನ್ನು ಮಾಡ್ತಾರೆ. ಫಿಲ್ಟ್ರ್ ಆದ ನಂತರದಲ್ಲಿ ಮರಳನ್ನು ಎತ್ತಿ ಅದು ಮತ್ತೆ ಆ ಟಿಪ್ಪರ್ಗಳ ಮೂಲಕ ಇಲ್ಲಿಂದ ಮರಳನ್ನು ಸಾಗಿಸುವಂಥ ಕೆಲಸವನ್ನು ಇಲ್ಲಿನ ಮರಳು ಮಾಫಿಯಾದವರು ಮಾಡುವಂಥದ್ದು. ಪ್ರತಿನಿತ್ಯ ನೂರಾರು ಲೋಡು ಇಲ್ಲಿಂದ ಮರಳು ಮಾಫಿಯಾವನ್ನು ಮಾಡ್ತಿರೋದ್ರಿಂದ ಸಾಕಷ್ಟು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ನಷ್ಟವಾಗ್ತಿದೆ. ಇಷ್ಟಿದ್ರೂ ಸಹ ಸಾಕಷ್ಟು ದೂರುಗಳು ಹೋದರೂ ಸಹ ಇಲ್ಲಿನ ಸಂಬಂಧಪಟ್ಟಂತಹ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜಿಲ್ಲಾ ವರಿಷ್ಠಾಧಿಕಾರಿಗಳಾಗಿರ್ಬೋದು, ಗಣಿ ಮತ್ತು ವಿಜ್ಞಾನ ಅಧಿಕಾರಿಗಳು, ತಹಶೀಲ್ದಾರ್ ಆಗಿರ್ಬೋದು, ಎಲ್ಲರೂ ಸಹ ಕಣ್ಮುಚ್ಚಿ ಕುಳಿತಿದ್ದಾರೆ ಎನ್ನುವಂಥ ಅನುಮಾನಗಳು ಸಾಕಷ್ಟು ಕಂಡುಬರುವಂಥದ್ದು. ಯಾಕೆ ಅಂದರೆ ಭದ್ರಾ ನದಿ ಏನು ಹರಿತಾ ಇದೆ, ಹರಿಯುವಂಥ ನದಿಯ ಒಡಲಿಗೆ ಕೈ ಹಾಕಿರುವಂಥ ಏನು ಮರಳು ಮಾಫಿಯಾದ ಏನು ಸಾಕಷ್ಟು ಜನರಿದ್ದಾರೆ, ಪ್ರಭಾವಿಗಳೇ ಇರುವಂಥದ್ದು. ಆ ಪ್ರಭಾವಿಗಳು ಮರಳನ್ನು ಲೂಟಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು. ಕ್ರಮ ಕೈಗೊಳ್ಳುವಂಥ ಕೆಲಸಗಳಾಗ್ತಿಲ್ಲ. ಹಾಗಾಗಿ ಕೂಡಲೇ ಸಂಬಂಧಪಟ್ಟಂಥ ಇಲಾಖೆಯವರು ಏನು ಭೂ ಮತ್ತು ವಿಜ್ಞಾನ ಇಲಾಖೆಯವರಿದ್ದಾರೆ, ಕೂಡಲೇ ಕ್ರಮವನ್ನು ಕೈಗೊಂಡು ಭೂ ಮಾಫಿಯಾದ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಕ್ರಮ ಮರಳು ದಂಧೆ ವಿಚಾರವಾಗಿ ಸಾಕಷ್ಟು ಸುದ್ದಿಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ. ಶಿವಮೊಗ್ಗದಲ್ಲಿ ಬರಿದಾಗ್ತಾ ಇದೆ ಭದ್ರಾ ಒಡಲು, ಎಗ್ಗಿಲ್ಲದೆ ಸಾಗಿದೆ ಅಕ್ರಮ ಮರಳು ಗಣಿಗಾರಿಕೆ. ಗಣಿ ಇಲಾಖೆಯಿಂದ ಜಾಣ ಕುರುಡು ಪ್ರದರ್ಶನವಾಗ್ತಾ ಇದೆ. ಗೊತ್ತಿದ್ರು ಕೂಡ ಸುಮ್ಮನೆ ಕೂತಿದ್ದಾರೆ. ನೋಡಿ ಅಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ನಡೀತಾ ಇದೆ. ಭದ್ರಾ ಒಡಲು ಬರಿದಾಗ್ತಾ ಇದೆ. ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳು ಅನ್ನೋದೇ ಗೊತ್ತಾಗ್ತಾ ಇದೆ. ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಈ ಭದ್ರಾ ನದಿ ದಡದಲ್ಲಿ ಅಕ್ರಮವಾಗಿ ಮರಳಿನ ಒಂದು ಮಾಫಿಯಾ ನಡೀತಾ ಇದೆ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿ ಆ್ಯಕ್ಷನ್ ತೊಗೊಂಡಿಲ್ಲ ಅನ್ಸುತ್ತೆ. ಯಾಕೆಂದರೆ ಇಲ್ಲಿ ನೋಡ್ತಾರ ಪರಿಸ್ಥಿತಿ ನೋಡ್ಬಿಟ್ರೆ ತುಂಬ ಭದ್ರಾ ನದಿಯ ಒಡಲಿಗೆ ಕೈ ಹಾಕ್ಬಿಟ್ಟು ಏನು ಕಳ್ಳರು ಇವತ್ತು ದೋಚ್ತಾ ಇದ್ದಾರೆ ಮರಳನ್ನು, ಲಕ್ಷಾಂತರ ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ. ಆದರೆ ಇಲ್ಲಿರೋಂಥ ಏನು ನಮ್ಮ ಜಿಲ್ಲಾ ಸಚಿವರಾಗಿರ್ಬೋದು, ಜಿಲ್ಲಾಧಿಕಾರಿ, ಜಿಲ್ಲಾ ರಕ್ಷಣಾಧಿಕಾರಿಗಳಾಗಿರ್ಬೋದು, ACಗಳಾಗಿರ್ಬೋದು, ತಹಶೀಲ್ದಾರು ಸಮೇತನೂ ಇಲ್ಲಿ ಯಾವುದೇ ರೀತಿಯಾದಂಥ ಕ್ರಮಗಳು ತಗೊಳ್ದಲೇ ಇಲ್ಲಿ ಕಳ್ಳರಿಗೆ ಏನು ದರೋಡೆಕೋರರಿಗೆ ಅವರಿಗೆ ಸಪೋರ್ಟ್ ಹುನ್ನಾರ ಕೂಡ ಏನು ಅವರಿಗೆ ಸಪೋರ್ಟಾಗಿ ನಿಂತ್ಕೊಂಡು ಇವತ್ತು ಇದು ಮಾಡ್ತಾ ಇದ್ದಾರೆ. ಆದರೆ ಇದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಿರೋಂಥ ಹೋರಾಟಗಾರರ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕುವಂಥ ಭದ್ರಾ ನದಿಯ ಒಡಲಿಗೆ ಮರಳು ಮಾಫಿಯಾದವರು ಏನು ಕೈ ಹಾಕಿರುವಂಥದ್ದು. ಮರಳನ್ನು ದೋಚುವಂಥ ಕೆಲಸವನ್ನು ಭದ್ರಾವತಿಯ ಸೀಗೆಬಾಗಿ ಬಳಿ ಮರಳು ಮಾಫಿಯಾ ನಡೀತಿದೆ. ಹಗಲಲ್ಲೇ ಲೂಟಿಯನ್ನು ಮಾಡ್ತಿದ್ರು ಸಹ ಇಲ್ಲಿನ ಅಧಿಕಾರಿಗಳು ಗಣಿ ಮತ್ತು ಭೂವಿಜ್ಞಾನಿ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿರುವಂಥ ಘಟನೆಗಳು ವರದಿಯಾಗ್ತಿರುವಂಥದ್ದು. ನಾನೀಗ ಭದ್ರಾವತಿಯ ಏನು ಸೀಗೆಬಾಗಿ ಬಳಿ ಇಲ್ಲಿ ಮರಳು ಮಾಫಿಯಾ ಇದೆ, ಅಲ್ಲಿದ್ದೇನೆ. ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ನೋಡ್ಬೋದು. ಏನೋ ಪ್ರತಿನಿತ್ಯ ನೂರಾರು ಲೋಡ್ಗಳನ್ನು ಇಲ್ಲಿ ಮರಳು ಮಾಫಿಯಾದವರು ಲೂಟಿಯನ್ನು ಮಾಡ್ತಾರೆ. ಆದರೂ ಸಹ ಅಧಿಕಾರಿಗಳು ಈ ಬಗ್ಗೆ ಕ್ರಮವನ್ನು ಕೈಗೊಳ್ತಿಲ್ಲ. ಏನು ಬೆಳಗ್ಗೆಯಿಂದ ಇಲ್ಲಿ ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳು ನಡೆಯಲ್ಲ. ಸಂಜೆ ವೇಳೆಗೆ ಮತ್ತೆ ಏನು ಅಕ್ರಮ ಮರಳು ಮಾಫಿಯಾಗಳು ಸ್ಟಾರ್ಟ್ ಆಗ್ತವೆ. ಟಿಪ್ಪರ್ಗಳು JCBಗಳ ಮೂಲಕ ಇಲ್ಲಿ ಮರಳನ್ನು ದೋಚುವಂಥ ಕೆಲಸವನ್ನು ಮಾಡಲಾಗ್ತದೆ. ಆ ಭಾಗದಲ್ಲಿ ನೋಡ್ಬೋದು ನೀವು ಹೇಗೆ ನದಿಯ ಒಡಲಿಗೆ ಕೈ ಹಾಕಿ JCBಗಳ ಮೂಲಕ ಮರಳನ್ನು ಎತ್ತಿ ಇಲ್ಲಿ ಫಿಲ್ಟ್ರ್ ಇದೆ, ಇಲ್ಲಿ ಫಿಲ್ಟ್ರನ್ನು ಮಾಡ್ತಾರೆ. ಫಿಲ್ಟ್ರ್ ಆದ ನಂತರದಲ್ಲಿ ಮರಳನ್ನು ಎತ್ತಿ ಅದು ಮತ್ತೆ ಆ ಟಿಪ್ಪರ್ಗಳ ಮೂಲಕ ಇಲ್ಲಿಂದ ಮರಳನ್ನು ಸಾಗಿಸುವಂಥ ಕೆಲಸವನ್ನು ಇಲ್ಲಿನ ಮರಳು ಮಾಫಿಯಾದವರು ಮಾಡುವಂಥದ್ದು. ಪ್ರತಿನಿತ್ಯ ನೂರಾರು ಲೋಡು ಇಲ್ಲಿಂದ ಮರಳು ಮಾಫಿಯಾವನ್ನು ಮಾಡ್ತಿರೋದ್ರಿಂದ ಸಾಕಷ್ಟು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ನಷ್ಟವಾಗ್ತಿದೆ. ಇಷ್ಟಿದ್ರೂ ಸಹ ಸಾಕಷ್ಟು ದೂರುಗಳು ಹೋದರೂ ಸಹ ಇಲ್ಲಿನ ಸಂಬಂಧಪಟ್ಟಂತಹ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜಿಲ್ಲಾ ವರಿಷ್ಠಾಧಿಕಾರಿಗಳಾಗಿರ್ಬೋದು, ಗಣಿ ಮತ್ತು ವಿಜ್ಞಾನ ಅಧಿಕಾರಿಗಳು, ತಹಶೀಲ್ದಾರ್ ಆಗಿರ್ಬೋದು, ಎಲ್ಲರೂ ಸಹ ಕಣ್ಮುಚ್ಚಿ ಕುಳಿತಿದ್ದಾರೆ ಎನ್ನುವಂಥ ಅನುಮಾನಗಳು ಸಾಕಷ್ಟು
ಸಾಕಷ್ಟು ಕಂಡುಬರುವಂಥದ್ದು. ಯಾಕೆ ಅಂದರೆ ಭದ್ರಾ ನದಿ ಏನು ಹರಿತಾ ಇದೆ, ಹರಿಯುವಂಥ ನದಿಯ ಒಡಲಿಗೆ ಕೈ ಹಾಕಿರುವಂಥ ಏನು ಮರಳು ಮಾಫಿಯಾದ ಏನು ಸಾಕಷ್ಟು ಜನರಿದ್ದಾರೆ, ಪ್ರಭಾವಿಗಳೇ ಇರುವಂಥದ್ದು. ಆ ಪ್ರಭಾವಿಗಳು ಮರಳನ್ನು ಲೂಟಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು. ಕ್ರಮ ಕೈಗೊಳ್ಳುವಂಥ ಕೆಲಸಗಳಾಗ್ತಿಲ್ಲ. ಹಾಗಾಗಿ ಕೂಡಲೇ ಸಂಬಂಧಪಟ್ಟಂಥ ಇಲಾಖೆಯವರು ಏನು ಭೂ ಮತ್ತು ವಿಜ್ಞಾನ ಇಲಾಖೆಯವರಿದ್ದಾರೆ, ಕೂಡಲೇ ಕ್ರಮವನ್ನು ಕೈಗೊಂಡು ಭೂ ಮಾಫಿಯಾದ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಕ್ರಮ ಮರಳು ದಂಧೆ ವಿಚಾರವಾಗಿ ಸಾಕಷ್ಟು ಸುದ್ದಿಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ. ಶಿವಮೊಗ್ಗದಲ್ಲಿ ಬರಿದಾಗ್ತಾ ಇದೆ ಭದ್ರಾ ಒಡಲು, ಎಗ್ಗಿಲ್ಲದೆ ಸಾಗಿದೆ ಅಕ್ರಮ ಮರಳು ಗಣಿಗಾರಿಕೆ. ಗಣಿ ಇಲಾಖೆಯಿಂದ ಜಾಣ ಕುರುಡು ಪ್ರದರ್ಶನವಾಗ್ತಾ ಇದೆ. ಗೊತ್ತಿದ್ರು ಕೂಡ ಸುಮ್ಮನೆ ಕೂತಿದ್ದಾರೆ. ನೋಡಿ ಅಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ನಡೀತಾ ಇದೆ. ಭದ್ರಾ ಒಡಲು ಬರಿದಾಗ್ತಾ ಇದೆ. ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಈ ಭದ್ರಾ ನದಿ ದಡದಲ್ಲಿ ಅಕ್ರಮವಾಗಿ ಮರಳಿನ ಒಂದು ಮಾಫಿಯಾ ನಡೀತಾ ಇದೆ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿ ಆ್ಯಕ್ಷನ್ ತೊಗೊಂಡಿಲ್ಲ ಅನ್ಸುತ್ತೆ. ಯಾಕೆಂದರೆ ಇಲ್ಲಿ ನೋಡ್ತಾರ ಪರಿಸ್ಥಿತಿ ನೋಡಿಬಿಟ್ರೆ ತುಂಬ ಭದ್ರಾ ನದಿಯ ಒಡಲಿಗೆ ಕೈ ಹಾಕ್ಬಿಟ್ಟು ಏನು ಕಳ್ಳರು ಇವತ್ತು ದೋಚ್ತಾ ಇದ್ದಾರೆ ಮರಳನ್ನು, ಲಕ್ಷಾಂತರ ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ. ಆದರೆ ಇಲ್ಲಿರೋಂಥ ಏನು ನಮ್ಮ ಜಿಲ್ಲಾ ಸಚಿವರಾಗಿರ್ಬೋದು, ಜಿಲ್ಲಾಧಿಕಾರಿ, ಜಿಲ್ಲಾ ರಕ್ಷಣಾಧಿಕಾರಿಗಳಾಗಿರ್ಬೋದು, ಎ ಸಿಗಳಾಗಿರ್ಬೋದು, ತಹಶೀಲ್ದಾರು ಸಮೇತನೂ ಇಲ್ಲಿ ಯಾವುದೇ ರೀತಿಯಾದಂಥ ಕ್ರಮಗಳು ತಗೊಳ್ದಲೇ